ಪ್ರೀತಿಸಿ ದೋಖಾ, ಮದುವೆ ಮಂಟಪಕ್ಕೆ ನುಗ್ಗಿ ಗಲಾಟೆ. ಪ್ರಿಯಕರ ತಾಳಿ ಕಟ್ಟೋ ಶುಭ ವೇಳೆ ಪ್ರೇಯಸಿ ಎಂಟ್ರಿ ಕೊಟ್ಟಿರುವಂತದ್ದು. ಚಿಕ್ಕಮಗಳೂರಲ್ಲಿ ನೊಂದ ಯುವತಿ ರಣಚಂಡಿ ಅವತಾರ ತಾಳಿರುವಂತದ್ದು. ಪ್ರೀತಿಸಿ ದೋಖಾ, ಮದುವೆ ಮಂಟಪದಲ್ಲೇ ಯುವತಿ ರಂಪಾಟ ಮಾಡಿದ್ದಾರೆ. ಪ್ರೀತಿಸಿ ದೋಖಾ ಮಾಡುವಂತದ್ದು. ಪ್ರಿಯಕರ ತಾಳಿ ಕಟ್ಟೋ ಶುಭ ವೇಳೆ ಪ್ರೇಯಸಿ ಎಂಟ್ರಿ ಕೊಟ್ಟಿರುವಂತದ್ದು. ಇದು ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ಘಟನೆ. ಚಿಕ್ಕಮಗಳೂರಲ್ಲಿ ಯುವತಿ ರಣಚಂಡಿ ಅವತಾರ ತಾಳಿರುವಂತದ್ದು. ನೋಡಿ, ನನಗೆ ಮೋಸ ಮಾಡಿ ಯಾವ ರೀತಿ ಬೇರೆ ಯುವತಿಯನ್ನ ಮದುವೆ ಆಗ್ತಾ ಇದ್ದಾನೆ, ಹೀಗಂತ ಮದುವೆ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ದಾಳೆ. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಫುಲ್ ಹೈ ಡ್ರಾಮಾ ಜರುಗಿದೆ. ನನಗೆ ಮೋಸ ಮಾಡಿ ಬೇರೆ ಹುಡುಗಿಗೆ ತಾಳಿ ಕಟ್ತಾ ಇದ್ದಾನಲ್ಲ, ನನಗೆ ನ್ಯಾಯ ಬೇಕು ಅಂತ ಸಂತ್ರಸ್ತ ಯುವತಿ ತನ್ನ ದುಃಖವನ್ನು ತೋಡಿಕೊಂಡಿರುವಂತದ್ದು. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಹೈ ಡ್ರಾಮವೇ ಜರುಗಿದೆ. ಪ್ರೀತಿಸಿ ಮೋಸ ಮಾಡಿದ್ದಾಗಿ ಶರತ್ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾಳೆ ಯುವತಿ. ಶರತ್ ಮತ್ತು ಫ್ಯಾಮಿಲಿ ವಿರುದ್ಧ ಪ್ರೇಯಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾನು ಎಜುಕೇಟೆಡ್ ಆಗಿ ಇದರ ವಿರುದ್ಧ ಹೋರಾಡಲೇಬೇಕು. ಆ ಯುವತಿಗೂ ಕೂಡ ಮೋಸ ಆಗಬಾರ್ದು, ನನಗಾದ ರೀತಿ ಆ ಯುವತಿಗೂ ಕೂಡ ಮೋಸ ಆಗಬಾರ್ದು, ನನಗೆ ನ್ಯಾಯ ಬೇಕು ಅಂತ ಯುವತಿ ಪಟ್ಟನ್ನ ಹಿಡಿದಿರುವಂತದ್ದು. ನೆನೆ ಮನೆ ಮುಂದೆ ಇವತ್ತು ಮದುವೆ ಮಂಟಪಕ್ಕೆ ಲಗ್ಗೆ ಇಟ್ಟು ಬಾರಿ ಹೈ ಡ್ರಾಮವೇ ಸೃಷ್ಟಿ ಮಾಡಿದ್ದಾರೆ. ಪ್ರೀತಿಸಿ ದೋಖಾ, ಮದುವೆ ಮಂಟಪಕ್ಕೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಇದರ ಸಂಬಂಧಪಟ್ಟಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ನೋಡಿ, ಪ್ರಿಯಕರ ತಾಳಿ ಕಟ್ಟಬೇಕು, ಇನ್ನೇನು ಶುಭ ವೇಳೆ ಅಷ್ಟರಲ್ಲಿ ಪ್ರೇಯಸಿ ಎಂಟ್ರಿ ಕೊಟ್ಟಿದ್ದಾಳೆ. ನಿಜಕ್ಕೂ ಆ ಯುವಕ ಊಹೆನೂ ಕೂಡ ಮಾಡ್ಕೊಂಡಿರ್ಲಿಲ್ಲ ನನ್ನ ಮದುವೆ ಇಷ್ಟಕ್ಕೆ ಸ್ಟಾಪ್ ಆಗತ್ತೆ ಅಂತ ಹೇಳಿ. ಮಾಜಿ ಪ್ರೇಯಸಿ ಎಂಟ್ರಿ ಕೊಡ್ತಾಳೆ. ಆಗ ರಂಪಾಟವನ್ನೇ ಸೃಷ್ಟಿ ಮಾಡಿದ್ದಾಳೆ ಯುವತಿ. ನೋಡಿ, ನನಗೆ ಯಾವ ರೀತಿ ಮೋಸ ಮಾಡಿ ಬೇರೊಂದು ಯುವತಿಗೂ ಮೋಸ ಮಾಡ್ತಾ ಇದ್ದಾನೆ, ವರದಕ್ಷಿಣೆಗಾಗಿ ಬೇರೊಂದು ಯುವತಿಯನ್ನ ಮದುವೆ ಆಗ್ತಾ ಇದ್ದಾನೆ ಯುವಕ ಅಂತ ಹೇಳಿ ಸಾಕಷ್ಟು ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ ಯುವತಿ. ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಚಿಕ್ಕಮಗಳೂರಲ್ಲಿ ನಡೆದಿರುವಂತಹ ಘಟನೆಯ ವಿಡಿಯೋ ಕಂಡು ನೆಟ್ಟಿಗರು ಕೂಡ ತರಾವರಿಯಲ್ಲಿ ಕಾಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಭಾರಿ ಹೈ ಡ್ರಾಮವೇ ನಡೆದು ಹೋಗಿದೆ. ಪ್ರೀತಿಸಿ ಮೋಸ ಮಾಡಿದ್ದಾಗಿ ಶರತ್ ವಿರುದ್ಧ ಯುವತಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ.